ನಿಲ್ಲಿಸಬೇಕು. ಜೊತೆಗೆ ಮಸೀದಿಯ ಒಳಗೆ ಕಲ್ಲು ಹೇಗೆ ಬಂತು, ಮಸೀದಿ ಒಳಗೆ ಇಂಡಿಯನ್ ಇದೆ ಅನ್ನೋದನ್ನ ಪೊಲೀಸರು ತಕ್ಷಣ ಮಾಹಿತಿಯನ್ನು ಕಲೆ ಹಾಕಿ ಆ ಮಸೀದಿಯ ವಿರುದ್ಧ ದೂರನ್ನು ದಾಟಿ ತಕ್ಷಣವೇ ಅಲ್ಲಿ ನಡೀತಕ್ಕಂಥ ಎಲ್ಲ ಜೊತೆಗೆ ರಾಜ್ಯ ಸರ್ಕಾರ ತುಷ್ಟೀಕರಣ ಮಾಡೋದನ್ನ ಈ ಕೂಡಲೇ ನಿಲ್ಲಿಸಬೇಕು. ಈ ಒಂದಾವಾಗಿನಿಂದ ನಾವು ನೋಡ್ತಾ ಇದ್ದೀವಿ, ಹಿಂದೂಗಳ ಧಾರ್ಮಿಕ ಭಾವನೆ ಮೇಲೆ ಪ್ರತಿ ಸಲವೂ ಧಕ್ಕೆ ಬರ್ತಕ್ಕಂಥ ಘಟನೆ, ಜೊತೆಗೆ ಪೊಲೀಸರ ಮೇಲೆ ಹಲ್ಲೆಯನ್ನು ಮಾಡ್ತಕ್ಕಂತಹ ಆ ಮತ ನೈಜ ಮುಸಲ್ಮಾನರ ಬಗ್ಗೆ ಮಾತಾಡೋದಿಲ್ಲ. ಮತಾಂಧ ಮುಸಲ್ಮಾನರು ಏನಿದ್ದೀರಿ, ಪಾಕಿಸ್ತಾನಿಯ ಏಜೆಂಟ್ ಕೆಲಸ ಮಾಡ್ತಕ್ಕಂಥ ಮುಸಲ್ಮಾನರು ಏನಿದ್ದೀರಿ, ಈ ದೇಶವನ್ನ ಈ ದೇಶದ ಕಾನೂನಿಗೆ ಗೌರವ ಕೊಡದ ಮುಸಲ್ಮಾನರು ಏನಿದ್ದೀರಿ, ನಿಮಗೆ ನಾನು ಆಗ್ರಹ ಮಾಡೋದಿಷ್ಟೇ, ನೀವು ನಿಮ್ಮ ಮತಾಂಧತೆಯನ್ನ, ನಿಮಗೆ ಈ ದೇಶದ ಮೇಲೆ ಕಾನೂನಿಗೆ ಗೌರವ ಇಲ್ಲದೆ ಇದ್ದರೆ ಈ ದೇಶ ಮಹಾರಾಜ್ ಕಿ ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು, ನಾವೆಲ್ಲ ಒಂದು, ನಾವೆಲ್ಲ ಹಿಂದೂ, ಭಾರತ್ ಮಾತಾ ಕಿ ಜೈ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಛತ್ರಪತಿ ಸಂಭಾಜಿ महाराज की जय, शिवाजी महाराज की जय, जय शिवाजी, जय भवानी, जय शिवाजी, जय भवानी शिवाजी, जय शिवाजी, जय भवानी, जय भवानी, जय शिवाजी, जय शिवाजी, जय भवानी, भारत भारत माता की जय, ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು. ಬಾಗಲಕೋಟೆಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ನಮಗೆಲ್ಲರಿಗೂ ಗೊತ್ತಿದೆ. ಹಿಂದೂ ಸಮಾಜ ಶಾಸ್ತ್ರಕ್ಕೆ ಎಷ್ಟು ಗೌರವವನ್ನು ಕೊಡುತ್ತೋ ಶಸ್ತ್ರ ಸಮಾಜಕ್ಕೂ ಸಮೇತ ಅಷ್ಟೇ ಗೌರವವನ್ನು ಕೊಡುತ್ತೆ. ವಿವೇಕಾನಂದರನ್ನ ಪೂಜ್ಯನೀಯ ಭಾವನೆಯಲ್ಲಿ ಹೇಗೆ ನೋಡ್ತೀವೋ ಶಿವಾಜಿಯನ್ನು ಸಹ ಅಷ್ಟೇ ಪೂಜ್ಯನೀಯ ಭಾವನೆಯಲ್ಲಿ ನಾವು ನೋಡ್ತೀವಿ. ಶಿವಾಜಿ ಮಹಾರಾಜರ ಮೆರವಣಿಗೆಯನ್ನು ಹೋಗುವಾಗ, ಅವರ ಜಯಂತಿಯ ಮೆರವಣಿಗೆಯನ್ನು ಹೋಗುವಾಗ ಯಾವುದೇ ಮುಸಲ್ಮಾನ ಪ್ರಾರ್ಥನೆ ಇಲ್ಲದ ಸಮಯದಲ್ಲಿ ರಾತ್ರಿ 9:30ಯಿಂದ 10 ಗಂಟೆಯ ಕಾಲಾವಕಾಶದಲ್ಲಿ ಆ ಮಸೀದಿಯ ಮುಂದೆ ಕಲ್ಲನ್ನು ಮತ್ತು ಚಪ್ಪಲಿಯನ್ನು ತೂರ್ತಾರೆ ಅಂತಾದರೆ ಆ ಮಸೀದಿಯ ಆಡಳಿತ ಎಷ್ಟು ಕೋಮು ವಿಷ ಬೀಜವನ್ನು ಬಿತ್ತುತ್ತಾ ಇರಬಹುದು ಅನ್ನೋದನ್ನು ಯೋಚನೆ ಮಾಡಬೇಕು. ಗಣೇಶೋತ್ಸವ ಸಮಿತಿಯ ಮೆರವಣಿಗೆಯ ಸಮಯದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಯಿಂದ ಅನಾಗರಿಕತೆ ಅಥವಾ ಅಚಾತುರ್ಯದಿಂದ ಯಾವುದಾದ್ರೂ ಒಂದು ಘಟನೆ ಆದರೆ ಪೊಲೀಸ್ ಇಲಾಖೆ ಇಡೀ ಗಣೇಶೋತ್ಸವ ಮಂಡಳಿಯ ಮೇಲೆ ಕೇಸನ್ನು ದೂರನ್ನು ದಾಖಲಿಸುತ್ತೆ. ಆದರೆ ಈ ಮಸೀದಿಯಲ್ಲಿ ಘಟನೆ ಆಗುತ್ತೆ, ಮಸೀದಿಯ ಆಡಳಿತ ಮಂಡಳಿಯ ಮೇಲೆ ದೂರನ್ನು ಯಾಕೆ ದಾಖಲಿಸೋದಿಲ್ಲ? ಆ ಮಸೀದಿಯ ಮೌಲ್ವಿಯ ಮೇಲೆ ಯಾಕೆ ದೂರನ್ನು ದಾಖಲಿಸೋದಿಲ್ಲ? ಈಗ ತಾನೇ ನೀವೆಲ್ಲ ಗಮನಿಸಿರಬಹುದು, ಮೈಸೂರಿನಲ್ಲಿ ಶಾಂತ ರೀತಿಯ ಪ್ರತಿಭಟನೆ ಮಾಡುವ ಹಿಂದೂಗಳ ಮೇಲೆ ದೂರನ್ನು ದಾಖಲಿಸ್ತಾರೆ, ಕಲ್ಲನ್ನು ತೂರಿರುವವರ ಮೇಲೆ ದೂರನ್ನು ದಾಖಲಿಸೋದಿಲ್ಲ. ದಾವಣಗೆರೆಯಲ್ಲಿ ನೀವು ನೋಡಿರಬಹುದು, ಪೊಲೀಸ್ ಇಲಾಖೆಯ ಮೇಲೆ ಹಲ್ಲೆಯನ್ನು ಮಾಡಿರ್ತಕ್ಕಂಥವರನ್ನು ರಕ್ಷಿಸುವ ಕೆಲಸವನ್ನು ಇಲ್ಲಿನ ಉಸ್ತುವಾರಿ ಸಚಿವ, ಇಲ್ಲಿನ ರಾಜ್ಯ ಸರ್ಕಾರ ಮಾಡುತ್ತೆ. ಹಾಗಿದ್ದ ಮೇಲೆ ಈ ಇಡೀ ರಾಜ್ಯ ಸರ್ಕಾರ ತುಷ್ಟೀಕರಣದ ಹೆಸರಿನಲ್ಲಿ ಡಾಕ್ಟರ್ BR ಅಂಬೇಡ್ಕರರಿಗೆ ದ್ರೋಹವನ್ನು ಮಾಡ್ತಾ ಇದೆ. ಅಂಬೇಡ್ಕರ್ ಕಾನೂನಿಗೆ, ಅಂಬೇಡ್ಕರ್ ಸಂವಿಧಾನಕ್ಕೆ ಯಾರ್ಯಾರು ಗೌರವ ಕೊಡೋದಿಲ್ಲೋ ಅವರನ್ನ ರಕ್ಷಿಸುವ ಕೆಲಸವನ್ನ ಮಾಡ್ತಾ ಇದೆ ಈ ಭ್ರಷ್ಟ ಸರ್ಕಾರ. ಈ ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ಇಲ್ಲವಂತಾದರೆ ತುಷ್ಟೀಕರಣವನ್ನು ನಿಲ್ಲಿಸಿ ಈ ಘಟನೆಗೆ ಕಾರಣವಾದವರೆಲ್ಲರನ್ನ ಬಂಧಿಸುವುದರ ಮೂಲಕ ಆ ಮಸೀದಿಯ ಆಡಳಿತ ಮಂಡಳಿಯನ್ನ, ಜೊತೆಗೆ ದೂರಿನಲ್ಲಿ ಮೊದಲನೇ ಆರೋಪಿಯಾಗಿ ಮಸೀದಿಯ ಕಮಿಟಿಯ ಅಧ್ಯಕ್ಷನನ್ನ ಮತ್ತು ಮೌಲ್ವಿಯನ್ನ ದೋಷಿಗಳಾಗಿ ಮಾಡಿ ಇನ್ನುಳಿದವರೆಲ್ಲರನ್ನ ಬಂಧಿಸಿ ರಾಷ್ಟ್ರದ್ರೋಹದ ಕಾನೂನಿನ ಅಡಿಯಲ್ಲಿ ಬಂಧಿಸಬೇಕು ಅನ್ನೋದು ಹಿಂದೂ ಜಾಗರಣ ವೇದಿಕೆಯ ಆಗ್ರಹ. ಬಾಗಲಕೋಟೆಯಲ್ಲಿ ನಡೆದಂತ ದುರ್ಘಟನೆ, ಹಿಂದೂ ಹೃದಯ ಸಾಮ್ರಾಟ್ ಶಿವಾಜಿ ಮಹಾರಾಜರ ಜಯಂತ ಪ್ರಯುಕ್ತ ನಡೀತಾ ಇದ್ದಂಥ ಶೋಭಾಯಾತ್ರೆ ಮೇಲೆ ಮಸೀದಿಯ
ಒಳಗಡೆಯಿಂದ ಕಲ್ಲು ಮತ್ತು ಚಪ್ಪಲಿಯನ್ನ ತೂರುವಂತ ದುಷ್ಕೃತ್ಯ ನಡೀತಾ ಇದೆ. ಇದನ್ನ ಹಿಂದೂ ಸಮಾಜ ಅತ್ಯಂತ ಉಗ್ರವಾಗಿ ಖಂಡಿಸುತ್ತೆ. ಬಂಧುಗಳೇ, ಇವತ್ತು ಹಿಂದೆ ನಡೆದಿರುವಂತ ಎಲ್ಲ ಘಟನೆಗಳನ್ನು ನಾವು ನೋಡಿದಾಗ ಒಂದು ಅಂಶ ನಮಗೆ ಸ್ಪಷ್ಟ ಆಗುತ್ತೆ. ದಾವಣಗೆರೆಯಲ್ಲಿ ನಡೆದಂತಹ ಗಣಪತಿಯ ಮೆರವಣಿಗೆ ಕಲ್ಲು ತೂರುತ್ತೆ. ಮೈಸೂರಿನಲ್ಲಿ ರಾಮನವಮಿಯ ಶೋಭಾಯಾತ್ರೆ ಮೇಲೆ ಕಲ್ಲು ತೂರುತ್ತೆ. ಬಾಗಲಕೋಟೆಯ ಶಿವಾಜಿ ಜಯಂತಿಯ ಶೋಭಾಯಾತ್ರೆ ಮೇಲೆ ಕಲ್ಲು ತೂರುತ್ತೆ. ಯಾವುದೇ ರಂಜಾನ್ ಮೆರವಣಿಗೆಯಲ್ಲಿ ಈದ್ ಮಿಲಾದ್ ಮೆರವಣಿಗೆ ಮೇಲೆ ಕಲ್ಲು ತೂರಲ್ಲ. ಇದು ಸ್ಪಷ್ಟ. ಮುಸ್ಲಿಂ ಉಗ್ರವಾದಿ ಮನಸ್ಥಿತಿಯ ಗೂಂಡಾಗಳು ಉದ್ದೇಶಪೂರ್ವಕವಾಗಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಈ ರೀತಿಯ ದುಷ್ಕೃತ್ಯಗಳನ್ನ ಮಾಡ್ತಾ ಇದ್ದಾರೆ. ಇವರೆಲ್ಲರಿಗೂ ಬೆಂಬಲವಾಗಿ ನಿಂತಂತಿರುವ ರಾಜ್ಯ ಸರ್ಕಾರ ಈ ಘಟನೆಯಲ್ಲಿ ಭಾಗವಹಿಸಿರುವಂತವ್ರನ್ನ ಅತ್ಯಂತ ಜಾಣ್ಮೆಯಿಂದ ಅವರನ್ನ ಬಚಾವ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇದೆ. ದಾವಣಗೆರೆ ನಡೆದಿರುವಂತ ಘಟನೆ, ಯಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾರೆ, ಅವರ ಮೇಲೆ ಮೈ ಮುಟ್ಟುವಂತ ಕೆಲಸವನ್ನ ಮಾಡ್ತಾರೆ, ಅವರನ್ನ ಯಾವುದೋ ಒಂದು ಸಣ್ಣ ಕೇಸ್ ಹಾಕಿ ಅವ್ರನ್ನ ಬೇಲ್ ಮೇಲೆ ಬಿಡುವಂತ ಕೆಲಸ ನಡೀತಾ ಇದೆ. ಅವತ್ತು ಇಡೀ ದಾವಣಗೆರೆ ಜಿಲ್ಲೆ ಆಗ್ರಹ ಮಾಡಿತ್ತು. ಯಾರು ಪೊಲೀಸ್ ಅಧಿಕಾರಿಗಳ ಮೇಲೆ ಹಲ್ಲೆ ಮಾಡಿದ್ದಾರೆ ಅವ್ರನ್ನ ಗುಂಡಾ ಕಾಯ್ದೆಯಲ್ಲಿ ಬಂಧಿಸಿ ಅವ್ರನ್ನ ಜಿಲ್ಲೆಯಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾವು ಆಗ್ರಹ ಮಾಡಿದ್ವಿ. ಯಾರು ಆ 3 ಜನ ಅಣ್ಣ ತಮ್ಮಂದಿರಿದ್ದಾರೆ, ದಾವಣಗೆರೆ ಇತ್ತೀಚೆಗೆ ಕಳೆದ 4-5 ವರ್ಷಗಳಿಂದ ಏನೇನು ಕೋಮು ಗಲಭೆಗಳು ಆಗ್ತಾ ಇದ್ದಾವೆ, ಆ ಎಲ್ಲ ಗಲಭೆಗಳಲ್ಲಿ ಮೂಲ ಸೂತ್ರಧಾರರು ಅವರೇ. ಏನು ಹರಳಿಮರ ಸರ್ಕಲ್ ನಲ್ಲಿ ಹಿಂದೂ ಮೆರವಣಿಗೆ ಮೇಲೆ ಕಲ್ಲು ತೂರಿದಂತ ಸಂದರ್ಭ ಇರಬಹುದು, ಅದಾದ್ಮೇಲೆ ನಡೆದಂತ ಎಲ್ಲ ಘಟನೆಗಳಲ್ಲೂ ಅವರು ಖಂಡಿತವಾಗಿ ಅವರು ಭಾಗವಹಿಸಿದ್ದಾರೆ. ಅದು ಪೊಲೀಸರಿಗೆ ಎಲ್ಲರಿಗೂ ಮಾಹಿತಿ ಇದೆ. ಹಾಗಾಗಿ ದಾವಣಗೆರೆ ಶಾಂತಿ ನೆಮ್ಮದಿಗೋಸ್ಕರ ಆ ಮೊನ್ನೆ ನಡೆದಂತ ಘಟನೆಯಲ್ಲಿದ್ದಾರೆ ಅವರೆಲ್ಲರನ್ನು ಏನು ಗಡೀಪಾರು ಮಾಡ್ಬೇಕು ಅಂತೇಳಿ ಆಗ್ರಹ ಪಡಿಸ್ತೀವಿ. ಹಾಗೆ ರಾಜ್ಯ ಸರ್ಕಾರಕ್ಕೆ ನಾವು ಆಗ್ರಹ ಪಡಿಸ್ತೀವಿ, ನಿಮ್ಗೆ ನಿಜವಾಗ್ಲೂ ಕರ್ನಾಟಕದಲ್ಲಿ ಶಾಂತಿ ನೆಮ್ಮದಿ ಬೇಕಿತ್ತು ಅಂದ್ರೆ, ನಾಳೆ ನಿಮ್ಮ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ನಿಜವಾದ ಭವಿಷ್ಯ, ಶಾಂತಿಯ ಭವಿಷ್ಯ ಬೇಕಿತ್ತು ಅಂತಂದ್ರೆ, ಯಾರು ಈ ರೀತಿಯ ದುಷ್ಕೃತ್ಯಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ, ಮುಸ್ಲಿಂ ಮತಾಂಧತೆಯನ್ನ ನೆತ್ತಿಗೇರಿಸ್ಕೊಂಡು ಅಡ್ಡಾಡ್ತಾ ಇದ್ದಾರೆ, ಅವ್ರನ್ನೆಲ್ಲ ಬಂಧಿಸ್ಬೇಕು. ಅವರ ಹಿಂದೆ ಇರುವಂತ, ಅವ್ರಿಗೆ ಸಪೋರ್ಟ್ ಮಾಡ್ತಾ ಇರುವಂತ, ಈಗಾಗಲೇ ಹೇಳಿದಾಗೆ ಬಾಗಲಕೋಟೆಯ ಮಸೀದಿಯ ಎಲ್ಲ ಆಡಳಿತ ಮಂಡಳಿಯವರು, ಅವರ ಅಧ್ಯಕ್ಷ ಇರ್ಬೋದು, ಮೌಲ್ವಿ ಇರ್ಬೋದು, ಮುಲ್ಲಾ ಇರ್ಬೋದು, ಅವ್ರ ಎಲ್ಲರನ್ನು ಗುಂಡಾ ಕಾಯ್ದೆಯಲ್ಲಿ ಕೇಸ್ ಹಾಕಿ ಅವ್ರನ್ನು ಸಹ ಗಡೀಪಾರು ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ. ಆಗ ಮಾತ್ರ ಮುಂದಿನ ದಿನಗಳಲ್ಲಿ ಶಾಂತಿ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ. ಹಿಂದೂ ಸಮಾಜ ಎಲ್ಲ ಘಟನೆ ನಮ್ಗೆ ಗೊತ್ತಿದೆ, ಅನೇಕ ಬಾರಿ ನಮ್ಮ ಶಕ್ತಿಯನ್ನು ನಾವು ಪ್ರದರ್ಶನ ಮಾಡಿದ್ದೀವಿ. ಮತ್ತೆ ಈಗೂ ಸಹ ನಮ್ಮ ನೆಮ್ಮದಿ, ನಮ್ಮ ಶಾಂತಿಯ ಕಟ್ಟೆ ಹೊಡಿಲಿಕ್ಕೆ ಬಿಡಬೇಡಿ. ಯಾರು ಈ ಗುಂಡಾಗಳಿದ್ದಾರೆ ಅವ್ರನ್ನ ಬಂಧಿಸಿ ಗಡೀಪಾರು ಮಾಡಬೇಕು ಅಂತೇಳಿ ಆಗ್ರಹ ಪಡಿಸ್ತೇನೆ.